kids being given candies and toffees after a birthday party and given a cake, a big slice of cake, which is made of refined flour. Like, I would be afraid to send my niece and nephews to birthday parties knowing that they're going to come back spoiled. Their gut is going to be ruined and they're having the sugar addiction. ನಿಜವಾದ ಮಾತು ಹೇಳ್ತಿರೋ ಅಂತಹ ಈ ವಿಡಿಯೋನಲ್ಲಿ ಎಷ್ಟು ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಬರೆದಿದ್ದಾರೆ, ಕೋಪದಲ್ಲಿ ಬರೆದಿದ್ದಾರೆ ಅಂತ ಕೇಳಿ ಒಬ್ರು ಹೇಳ್ತಿದ್ದಾರೆ, ಏನಮ್ಮ ಒಂದೇ ಒಂದು ಸ್ಲೈಸ್ ಆಫ್ ಕೇಕ್ ತಿನ್ನೋದ್ರಿಂದ ಶುಗರ್ ಅಡಿಕ್ಷನ್ ಆಗ್ಬಿಡುತ್ತಾ? ಇನ್ನೊಬ್ರು ಹೇಳ್ತಾರೆ, ಮುಚ್ಚಮ್ಮ ಬಾಯಿ, ಮನೇನ ಡಿಸಿಪ್ಲಿನ್ ಮೇಂಟೈನ್ ಮಾಡು, ಬರ್ಡೇ ಪಾರ್ಟೀಸಲ್ಲಿ ಮಕ್ಕಳನ್ನ ಎಂಜಾಯ್ ಮಾಡ್ಲಿಕ್ಕೆ ಬಿಡು ಅಂತ. ಲೆಟ್ ಮೀ ಟೆಲ್ ಯು, ನನ್ನ 5 ವರ್ಷದ ಮಗ ಹೋಗೋದು UKGಗೆ, ಅವ್ನ ಕ್ಲಾಸಲ್ಲಿರೋದು 25 ಜನ ಮಕ್ಕಳು, ಬಸ್ಸಲ್ಲಿರೋದು 40 ಜನ ಮಕ್ಕಳು. ದಿನಾಗ್ಲೂ ಆಲ್ಮೋಸ್ಟ್ ಮಿನಿಮಮ್ ಅಂತೂ ಒಂದು ಚಾಕ್ಲೇಟ್ ಬಾರ್ ಅಂತೂ ಅವನು ಬ್ಯಾಗಲ್ಲಿ ಬಂದೇ ಬರುತ್ತೆ, 2-3 ಬರುತ್ತೆ ಎಷ್ಟೋ ಬಾರಿ ಯಾರ್ದೋ ಬರ್ಡೇಯಿಂದ. ನಮ್ಮ ಹತ್ರ ಈಗ ಎಷ್ಟು ದುಡ್ಡಿದೆ ಅಂದರೆ ನಾವು ಬರೀ ಕ್ಲಾಸ್ಗಷ್ಟೇ ಅಲ್ಲ, ಸ್ಕೂಲ್ಗೆ ಚಾಕ್ಲೇಟ್ ಕಳಿಸ್ತೀವಿ ಅಲ್ವಾ? ಆಮೇಲೆ ಬರೀ ಒಂದು ಚಿಕ್ಕ ಚಾಕ್ಲೇಟ್ ಅಲ್ಲ, ದುಡ್ಡು ಜಾಸ್ತಿ ಇದೆ, ನನ್ನ ಮಕ್ಳಿಗೆ ಕೊಡದೆ ಇನ್ನು ಯಾರಿಗೆ ಕೊಡ್ತೀವಿ ಅಂತ ದೊಡ್ಡ ಬಾರೆ ಕಳಿಸ್ತೀವಿ ನಾವು ಅಲ್ವಾ? ನಾವು ಈಗ ನಮ್ಮ ಮಕ್ಕಳು ಎಷ್ಟು ಶುಗರ್ ತಿಂತಿದ್ದಾರೆ ನೋಡ್ತಾ ಇದ್ದೀರಾ? ಇದಲ್ಲದೆ ನಾವು ನಮ್ಮ ಮನೆಗಳಲ್ಲಿರೋವಂಥ ಬರ್ಡೇ ಪಾರ್ಟೀಸ್, ನಮ್ಮ ಫ್ರೆಂಡ್ಸ್ದು, ಫ್ಯಾಮಿಲಿದು, ಕಮ್ಯುನಿಟಿನಲ್ಲೆಲ್ಲೋ ಒಂದಿದ್ದೇ ಇರುತ್ತೆ. ಮತ್ತು ವೀಕೆಂಡು, ರಜಾ ದಿನಗಳು, ಟ್ರಾವೆಲ್ ಮಾಡಿದಾಗ ಮಕ್ಕಳು ಇವಾಗ ತಿಂದ ಯಾವಾಗ ತಿಂತಾರೆ ಅಂತ ಹೇಳೋದು ಬೇರೆ. ಈ ಥರದ್ದು ಎಷ್ಟೋ ಎಕ್ಸ್ಕ್ಯೂಸಸ್ ಕೊಡ್ತಾ ಹೋದರೆ ನಮ್ಮ ಮಕ್ಕಳನ್ನ ನಾವು ಹೀಗೆ ಶುಗರ್ ಜಂಕ್ ತಿನ್ನಕ್ಕೆ ಬಿಡ್ತಾ ಹೋಗ್ಬೋದಾ? ಲಾಂಗ್ ಟರ್ಮ್ ಎಫೆಕ್ಟ್ಸ್ ಬಗ್ಗೆ ಮಾತಾಡೋದೇ ಬೇಡ. ಒಬೇಸಿಟಿ, ಡಯಾಬಿಟೀಸ್, ಹೌದು ಇಂಡಿಯಾ ಕ್ಯಾಪಿಟಲ್ ಆಫ್ ಇಟ್, ಬಟ್ ಶಾರ್ಟ್ ಟರ್ಮ್ ಎಫೆಕ್ಟ್ಸ್ ನೋಡ್ತಿದ್ದೀರ ಅಲ್ವಾ? ನಿಮ್ಮ ಕಣ್ಣಿಗೆ ಕಾಣುತ್ತೆ. ಮಕ್ಕಳು ಹೈಪರಾಗಿ ಆಡ್ತಾರೆ, ಒಂದು ಕಡೆ ಕೂತ್ಕೊಳ್ಳಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ, ಒಂದೊಂದ್ಸರಿ ಇದ್ದಕ್ಕಿದ್ದಂತೆ ಎಲ್ಲೋ ಬಿದ್ದೋಗ್ಬಿಡ್ತಾರೆ, ಮೂಡ್ ಸ್ವಿಂಗು, ಇರಿಟೇಬಿಲಿಟಿ, ಟ್ಯಾಂಟ್ರಮ್ಸ್ ಅಂತೂ ಮಾತಾಡೋದೇ ಬೇಡ. ಮತ್ತು ರೆಡ್ಯೂಸ್ಡ್ ಕಾನ್ಸಂಟ್ರೇಷನ್ ಆ್ಯಂಡ್ ಲರ್ನಿಂಗ್ ಎಬಿಲಿಟಿ, ಸರಿಯಾಗಿ ಓದ್ತಾ ಇಲ್ಲ, ಒಂದು ಕಡೆ ಕೂತ್ಕೊಂಡು ಫೋಕಸ್ ಮಾಡ್ತಾ ಇಲ್ಲ ಅಂದರೆ ಇದೇ ಕಾರಣ. ಮತ್ತು ತಿಂದಷ್ಟು ಇನ್ನೂ ಬೇಕು ಮಕ್ಕಳಿಗೆ, ಇದು ಕ್ರೇವಿಂಗ್, ಅಡಿಕ್ಷನ್ ಕ್ರಿಯೇಟ್ ಆಗಿದೆ. ಹೊಟ್ಟೆ ಉಬ್ರ ಆಗೋದು, ಗ್ಯಾಸ್ ಆಗೋದು, ಡಯೇರಿಯಾ ಆಗೋದು ಕಾಮನ್ ಇಲ್ನೆಸ್ ಅಲ್ವಾ ಇವೆಲ್ಲ. ಮತ್ತೆ ಈ ವಿಡಿಯೋನಲ್ಲೇ ಒಬ್ರು ಕಮೆಂಟ್ ಹಾಕಿದ್ದಾರೆ, ಅದೊಂದು ಎಕ್ಸ್ಕ್ಯೂಸ್ ತರ, ನಿಮ್ಮಂಥವ್ರು ಹೆದರಿಸ್ತಾರೆ, ಫಿಯರ್ ಮಾಂಗರಿಂಗ್, ಆಂಗ್ಸೈಟಿ ಕ್ರಿಯೇಟ್ ಮಾಡ್ತಾರೆ, ನಮ್ಮಲ್ಲಿ ಉದ್ವೇಗ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಹೌದಪ್ಪ, ಹೆದರ್ಸ್ಲೇಬೇಕು ಮೇಡಮ್, ಹೆದರ್ಸ್ಲೇಬೇಕು ಸರ್ ನಿಮ್ಮನ್ನ. ಹಂಗಾದ್ರೂ ಹೆದರ್ಕೊಂಡಾದ್ರೂ ಸರಿಯಾದ ದಾರಿಗೆ ಬಂದು ಮಕ್ಕಳನ್ನ ನಾವು ಸರಿಯಾಗಿ ನೋಡ್ಕೊಳ್ತೀವೇನೋ ನೋಡೋಣ ಅಂತ.